ಮುಷ್ಕರ ನಡೀತಾ ಇದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮುಷ್ಕರ ನಡೆಯುತ್ತೆ. ಮತ್ತೆ ಅದರ ಪೀಠಿಕೆ ಏನ್ ನಮ್ಮ ಹಿರಿಯರು ಹೇಳಿದಾರಲ್ಲ, ಈಗ ಇವತ್ತು ದಿಢೀರ್ ಅಂತ ನಾವೇನ್ ಮಾಡಿದ್ವಿ, ಕಳೆದ ವರ್ಷ ಕಲಬುರ್ಗಿಲಿ ಒಂದು ಸಮಾವೇಶ ಮಾಡಿದ್ವಿ, ಅರಿಯರ್ಸ್ ಕೊಡಿ ಅಂತ, ಪರಿಷ್ಕರಣೆ ಮಾಡಿ ಅಂತ. ಹುಬ್ಬಳ್ಳಿಲಿ ಒಂದು ಸಮಾವೇಶ ಮಾಡಿದ್ವಿ, ಬೆಂಗಳೂರಲ್ಲಿ 2 ಸಮಾವೇಶ ಮಾಡಿದ್ವಿ, ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹ ಆಯ್ತು. ಎಲ್ಲ ಆದ ನಂತರ ಇದೇನ್ ದಿಢೀರ್ ಅಂತ ನಾವೇನು ಬೆಳಗಾಮಲ್ಲಿ ಕೂಡ ಆಯ್ತು. ಮತ್ತೆ ನಾವು ಹಿಂದೇನು ನಾವು ಬೆಳಗಾಂ ಸೆಷನ್ ನಡೀತಾ ಇರುವಾಗ ಅವಾಗ ಕೂಡ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ. ನಾವು 1/1/25 ನಾವು ಮುಷ್ಕರಕ್ಕೆ ಹೋಗ್ತೀವಂತ, 31/12/24 ಹೋಗ್ತೀವಂತ. ಅವಾಗ ಏನಂತ ಹೇಳಿದ್ರು, ಕರೆದ್ಬಿಟ್ಟು ದಯವಿಟ್ಟು ವಾಪಸ್ ತಗೊಳ್ಳಿ, ನಾವು ಸಂಕ್ರಾಂತಿ ಒಳಗೆ ನಾವು ಮಾಡ್ತೀವಿ, ಮತ್ತೆ ಇದು ವೇಜ್ ಫೇರ್ ರಿವಿಷನ್ ಆನಂತರ ನಾವು ಮಾಡ್ತೀವಿ ಅಂತ. ಸಂಕ್ರಾಂತಿಲಿ ಮಾಡ್ಬೇಕಾಗಿರೋದು ಗಣೇಶನ ಹಬ್ಬದ ತನಕ ಮಾಡ್ಲಾರ್ದೆ ಇದು ಏನ್ ನಾವೇನ್ ದಿಢೀರ್ ಅಂತ ನಾವ್ ಮಾಡಿಲ್ಲ. ಮೇಲಿನ ಮೇಲೆ ಪದೇ ಪದೇ ಅಧಿಕಾರಿಗಳ ಜೊತೆ ಭೇಟಿ ಮಾಡಿದೀವಿ, ಸಾರಿಗೆ ಸಚಿವರ ಜೊತೆ ಭೇಟಿ ಮಾಡಿದ್ವಿ, ಎಲ್ಲ ಮಾಡಿದ ನಂತರ ಕೊನೆಗೆ ಈ ಏನು ಮುಷ್ಕರ ನಡೀತಾ ಇದಲ್ಲ, ಇದಕ್ಕೆ ಸಾರಿಗೆ ನೌಕರರು ಕಾರಣ ಅಲ್ಲ, ಅದಕ್ಕೆ 4 ಜಂಟಿ ಸಮಿತಿನೂ ಕಾರಣ ಅಲ್ಲ, ಅದಕ್ಕೆ ಸರ್ಕಾರವೇ ಇದಕ್ಕೆ ಕಾರಣ. ಗೌರ್ಮೆಂಟ್ ಇಟ್ ಸೆಲ್ಫ್ ಇಷ್ಟು ವರ್ಷ 1.5 ವರ್ಷದಿಂದ ನಾವು ಕೇಳ್ಕೊಂಡು ಬರ್ತಾ ಇದೀವಲ್ಲ, ಮಾಡಿ ದಯವಿಟ್ಟು ಮಾಡ್ಕೊಡಿ ಅಂತ. ಮತ್ತೆ ಸರ್ಕಾರದ ಎಲ್ಲ ಅಂಗ ಸಂಸ್ಥೆ ಒಳಗೆ ಅವ್ರಿಗೆ ಕೋವಿಡ್ ಸಮಯದ ಸಂಬಳ ಸಿಕ್ಕಿದೆ. ಈಗ ಏಕಾಏಕಿಯಾಗಿ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ನೀವು 24 ತಿಂಗಳದು ಅರಿಯರ್ಸ್ ಬಿಟ್ಬಿಡಿ ಅಂತ. ಸರ್ಕಾರದ ಯಾವ ಇಲಾಖೆ ಒಳಗೆ ನೌಕರು ಬಿಟ್ಟಿದ್ದಾರೆ? ಮತ್ತೆ ತಮ್ಮ ಮಾಹಿತಿಗಾಗಿ ಸಾರಿಗೆ ಇಲಾಖೆ ಒಳಗೆ ಡ್ರೈವರ್, ಕಂಡಕ್ಟರ್ ಮತ್ತೆ ಮೆಕ್ಯಾನಿಕ್ ವರ್ಕ್ ಫ್ರಮ್ ಹೋಮ್ ಮಾಡಕ್ ಬರಲ್ಲ. ಡ್ರೈವರ್ ಸ್ಟೀರಿಂಗ್ ಮೇಲೆ ಕೂತ್ಕೊಳ್ಳೇಬೇಕು, ಕಂಡಕ್ಟರ್ ಬ್ಯಾಗ್ ಹಾಕೊಂಡು ವಸೂಲಿ ಮಾಡ್ಲೇಬೇಕು, ಮೆಕ್ಯಾನಿಕ್ ಬಂದು ಗಾಡಿ ರಿಪೇರ್ ಮಾಡ್ಲೇಬೇಕು. ಇದು ಸೊ ಅಂತದ್ದು ಇರುವಾಗ ಥ್ರೂ ಥಿಕ್ ಅಂಡ್ ಥೀನ್ ನಾವು ಕೆಲಸ ಮಾಡಿದೀವಿ. ನಾವು ಅದಕ್ಕೆ ಕೊಡಿ ಅಂತ ನಾವಿದು ಡಿಮಾಂಡ್ ಅನ್ನೋ ಇಲ್ವೇ, ಇದು ಧರ್ಮ. ಅದು ಕೊಡಬೇಕಾಗಿರೋದು ನ್ಯಾಚುರಲ್ ಆಗಿ ಏನ್ ಕೊಡ್ಬೇಕು ಅದೇ ಅಷ್ಟೇ ಕೊಡಿ. ಅದು ಎಷ್ಟು ಬೇಡ್ಕೊಂಡು ನಾವು ಬಂದಿದ್ವಿ, ಅತ್ಯಂತ ಅನುವೇ ಅಂತ ಕೇಳ್ಕೊಂಡ್ ಬಂದಿದ್ವಿ ನಾವು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.